everyone, welcome back to our YouTube channel. First of all, my genuine request ಏನಂದ್ರೆ ಎಲ್ಲರೂ ತಪ್ಪದೆ ನಮ್ಮ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಗಾಯ್ಸ್, ಇವಾಗ ಟೂಲ್ಸ್ ರೆಡಿ ಮಾಡೋಕ್ಕೆ ಮೇಲೆ ಬಂದಿದ್ದೀವಿ. ಫ್ರೆಂಡ್ಸ್, ನಮ್ಮ ಹುಡುಗ ಫುಲ್ಲು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ. ನಿಮ್ಮ ಮನೇಲಿ ಯಾವ್ದಾದ್ರು ಟೂಲ್ಸ್ ಇತ್ತು ಅಂದರೆ ಕೆಳಗಡೆ ಅವ್ರ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀಟಾಗಿ ಶಾರ್ಪ್ ಮಾಡಿ ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ಟೂಲ್ಸ್ನೆಲ್ಲ ರಬ್ ಮಾಡ್ತಾಯಿದ್ದೀವಿ ಸ್ವಲ್ಪ ಶಾರ್ಪ್ ಆಗಲಿ ಅಂತ. ತುಂಬ ದಿನ ಆಗಿತ್ತು ರಬ್ ಮಾಡಿ, ತುಕ್ಕಿಡ್ದಂಗೆ ಆಗಿಬಿಟ್ಟಿತ್ತು. ನಿಮಗೆ ಗೊತ್ತಲ್ಲ ಟೂಲ್ಸ್ ವ್ಯಾಲ್ಯೂ ಏನು ಅಂತ, ಅದಕ್ಕೆ ನೀಟಾಗಿ ಶಾರ್ಪ್ ಮಾಡ್ತಾಯಿದ್ದೀವಿ. ಏನಕ್ಕೆ ಯೂಸ್ ಮಾಡಿ ಏನಕ್ಕೆ ಶಾರ್ಪ್ ಮಾಡ್ತಾಯಿದ್ದೀವಿ ಅಂತ ನಿಮ್ಗೆ ತೋರಿಸ್ಕೊಂಡು ಕೊಡ್ತೀನಿ. ನೋಡ್ರಿ ಗಾಯ್ಸ್, ಲಾಂಗ್ ಎಲ್ಲ ರೆಡಿ ಆಯಿತು. ಯಾರಾದರೂ ಜಾಸ್ತಿ ಎಲ್ಲ ಮಾತಾಡಿದ್ರೆ ಕುಯ್ದುಕೊಳ್ಳೋದು ಎಲ್ಲರೂ ಕಾಣಿಸಿ ಫುಲ್ಲು ಟೂಲ್ಸ್ನ ಶಾರ್ಪ್ ಮಾಡ್ಕೊಂಡು ಬಂದಿದ್ದೀವಿ. ಕುಯ್ದ್ರೆ ಮತ್ತೆ ಚೆನ್ನಾಗಿ ರಕ್ತ ಎಲ್ಲ ಬರುತ್ತೆ. ಏನಕ್ಕೆ ಶಾರ್ಪ್ ಮಾಡಿದ್ರಿ ಅಂದರೆ ಇವತ್ತು ಯುಗಾದಿ ಹಬ್ಬ ಸ್ಪೆಷಲ್ ಅಲ್ವಾ, ಅದಕ್ಕೆ ನೀಟಾಗಿ ಮಟನ್ ಎಲ್ಲ ತುಂಡ ಕಟ್ ಮಾಡೋಣ ಅಂತ ರೆಡಿ ಟು ಫೇಸ್. ಬನ್ನಿ ಹೆಂಗೆ ಕಟ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಫ್ರೆಂಡ್ಸ್, ಮಟನ್ ಯಾವ ಥರ ಕಟ್ ಮಾಡ್ತೀವಿ ಅಂತ ಆ್ಯಂಡ್ ಇವತ್ತು ಹೊಸದಡ್ಕಿದೆ, ಸೊ ಅದಕ್ಕೆ ನಾವು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಒಂದು 3/4 kg ಮಟನ್ ಇದೆ, ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಇದು ಇವಾಗ ಕುಕ್ಕರ್ ಹಾಕ್ತಾ ಇದ್ದೀವಿ. ಕುಕ್ಕರ್ ಡ್ರೈ ಆಗಲಿ. ಅಂದರೆ ಸನ್ಫ್ಯೂರ್ ಆಯಿಲ್, ಆಯಿಲ್ ಹೀಟ್ ಆದಾದ್ಮೇಲೆ ಕಸ್ತೂರಿ, ಬಿರಿಯಾನಿ ಮಸಾಲ, ಆನಿಯನ್ಸ್, ಟೊಮೆಟೊ ಎಲ್ಲ ಹಾಕಿ ಈರುಳ್ಳಿ ಬ್ರೌನಿಶ್ ಬರೋವರೆಗೂ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತೀವಿ. ಒಂದು ಈ ಥರ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡು ನಾವು ಇವಾಗ ಮಟನ್ನ ಆ್ಯಡ್ ಮಾಡೋಣ. ಮಟನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರು ಹಾಕ್ಬಾರ್ದು, ಕಾಣ್ತೈತಾ? ಮಟನ್ನ ಹಾಕಿರೋದೆಲ್ಲ ಕ್ಲೀನಾಗಿ ತಿರುಗಿಸ್ಕೊಂಡು ಮಟನ್ ಒಂದು 10 minutes ಬೇಯಬೇಕು. ಲೈಕ್ ಅದು ರಸ ಎಲ್ಲ ಬಿಟ್ಕೊಂಡು ಅದರಿಂದ ಟೇಸ್ಟ್ ಬರೋದು. ಆಮೇಲೆ ಸ್ವಲ್ಪ ಸಾಲ್ಟ್ ಅದೆಲ್ಲ ಹಾಕೋಣ. ಇವಾಗ ಮಟನ್ನ ಬೇಯಕ್ಕೆ ಬಿಡುವ. ಸೊ ಮಟನ್ ನೀರು ಬಿಟ್ಕೊಂಡಿದೆ. ಸೊ ಫ್ಲೇವರ್ ಕುತ್ಕೊಳ್ಳೋಕ್ಕೆ ಮಟನ್ ಬೇವಾಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ಎಲ್ಲ ಹಾಕೋಣ. ಹಾಗೆ ಸ್ಟಿರ್ ಅಡುಗೆ ಮಸಾಲ ಈ ಥರ ಎಲ್ಲ ಹುಡ್ಕೊಂಡ್ಬೇಕು. ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಕಡಲೆ, ಗಸಗಸೆ,
ಚಕ್ಕೆ ಲವಂಗ ಅಷ್ಟೇ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಹಾಕೊಂಡು ಆಮೇಲೆ ಸಾಂಬಾರು ಅಷ್ಟೇ. ಸಾಂಬಾರು ರೆಡಿ. ಇದನ್ನು ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದೆಲ್ಲ ಹಾಕಿ ಮಸಾಲ ರೆಡಿ ಮಾಡ್ಕೊಂಡು ಬಿರಿಯಾನಿ. ಸ್ವಲ್ಪ ವಾಟರ್ ಹಾಕ್ಕೊಂಡು ಆ್ಯಂಡ್ ದೆನ್ ಕರೆಕ್ಟಾಗಿ ಪುಡಿ ಮಾಡಿಸ್ತೀನ. ಫ್ರೆಂಡ್ಸ್ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ಚಾಕುನ ಚೆನ್ನಾಗಿ ಹೀಟ್ ಮಾಡಿಬಿಟ್ಟು ಮಟನ್ಗೆ ಇಡ್ಬೇಕು ನೀವು. ಸ್ವಲ್ಪ ಫ್ಲೇಮಿಂಗಲ್ಲಿ ಕಾಯ್ತಾ ಐತೆ. ಇವಾಗ ಮಸಾಲ ಹಾಕೋಣ ಫ್ರೆಂಡ್ಸ್. ನೀನು ಅದ್ಯಾವುದೋ ಜ್ಯೂಸ್ ಕುಡ್ದೆ ತಾನೆ ಹಂಗಿಲ್ಲ. ಮಿಕ್ಸ್ ಹಸಿ ವಾಸನೆ ಹೋಗೋವರೆಗೂ ಬೇಯಿಸೋಣ. ಅದೇ ಗೊತ್ತಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಇಲ್ಲೊಂದಿಬ್ರು ಮತ್ತು ಅಲ್ಲೊಂದಿಬ್ರು ಸ್ಪೀಡ್ ಆಡ್ಕೊಂಡು ನಮ್ಮ ಮಮ್ಮಿ ಫುಲ್ಲು ವರ್ಕಿಂಗು, ಮನೆ ಕ್ಲೀನ್ ಮಾಡ್ತವ್ರೆ. ಎಲ್ಲರೂ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ 20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಅಲ್ಲಿವರೆಗೂ ಒಂದು ಶಾರ್ಟ್ ಬ್ರೇಕ್ ತಗೊಳ್ರಿ. ಆಯಿತಾ? ಥರ ತಿಕ್ಕಾಗಿ ಬಂದಮೇಲೆ ಅಕ್ಕಿ ಹಾಕೋಣ. ನೋಡ್ಬಿಟ್ಟು ಬಿರಿಯಾನಿ ರೈಸ್ನ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಡಿ. ಈ ಕಡೆ ಕುಕ್ಕರಲ್ಲಿ ಏನೋ ರೆಡಿ ಮಾಡ್ತಿದ್ದಾರೆ. ಮಟನ್ ಸಾಂಬಾರು ಏನೋ ಮಾಡ್ತಾರೆ. ನಮ್ಮ ಮಾಡೋ ಸಾಂಬಾರು ಫುಲ್ ಮಸ್ತಾಗಿರುತ್ತೆ. ಫೈನಲ್ ಔಟ್ಪುಟ್ ಏನಂತ ತೋರಿಸ್ತೀನಿ. ಈ ಕಡೆ ತಪ್ಪಲೆಯಲ್ಲಿ ಮಟನ್ ಸಾಂಬಾರು, ಈ ಕಡೆ ತಪ್ಪಲೆಯಲ್ಲಿ ಮಟನ್ ಬಿರಿಯಾನಿ ಎರಡು ರೆಡಿ ಆಗ್ತೈತೆ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರಲ್ಲಿ ಎರಡು ರೆಡಿ ಆಗುತ್ತೆ. ಯುಗಾದಿ ಸ್ಪೆಷಲ್ ಫುಲ್ಲು ಜೋರಾಗಿರುತ್ತೆ. ಗಮ್ಮಂತ ಇದೆ ಸುಜನ್. ಗಮ್ಮಂತ ಐತೆ. ಮಟನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಕಮ್ಮಿ ನೀರು ಹಾಕ್ಬಿಟ್ಟು ಮಟನ್ ಫ್ಲೇವರ್ ಕುತ್ಕೊಳ್ಳೋವರೆಗೂ ಬೇಯಿಸ್ಬೇಕು. ರೈಸ್ ಒಂದೊಂದು ಸಿಪ್ ರೈಸಲ್ಲೂ ಮಟನ್ ಫ್ಲೇವರ್ ಕುತ್ಕೋಬೇಕಲ್ಲ, ಸೊ ಅದನ್ನ ಕ್ಲೀನಾಗಿ ಬೇಯಿಸ್ಬೇಕು. 20 ಮಿನಿಟ್ಸ್ ಕುಕ್ಕರ್ನ ಕ್ಲೋಸ್ ಮಾಡಿ. ಅದಾಗಿದ ತಕ್ಷಣ 3-4 ವಿಜಿಲ್ಸ್ ಹಾಕಿದ್ರೆ ಮಟನ್ ಬಿರಿಯಾನಿ ರೆಡಿ. ನಮ್ಮಮ್ಮ ಸಾಂಬಾರು ಮಾಡ್ತಾರೆ, ಸೊ ಎರಡು ಒಟ್ಟಿಗೆ ಹಾಕ್ಬಿಟ್ಟು ಫೈನಲ್ ಔಟ್ಪುಟ್ನ ನಿಮ್ಗೆ ತೋರಿಸ್ತೀನಿ ಗೈಸ್. ಬಾಯ್. ಮಕ್ಕಳು ನೋಡ್ರಿ, ನಮ್ಮ ಅಕ್ಕ ಬಿರಿಯಾನಿ ಮಾಡ್ತಾ ಇದ್ರೆ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಪೀಡ್ ಆಗಿ ಕೊಡ್ತಾರೆ. ಯುಗಾದಿ ಸ್ಪೆಷಲ್ಲು ದುಡ್ಡು ಹಿಡ್ದಿರೇನೆ ಗೇಮ್ ಆಡ್ತಾರೆ. ಎಷ್ಟು ಗೆದ್ದಿದ್ಯಪ್ಪ ನೀನು? ನೀನು ಎಷ್ಟು ಗೆದ್ದಿದ್ಯ ಕುಳ? 90. ನೀನು 30. ಕಾಸು ಇಲ್ವಲ್ರು ಅಲ್ಲಿ? ಕಾಸು ಇಟ್ಟಾಡ್ರಲ್ಲಿ ಗರಿ ಗರಿ ನೋಟು ಸಿಕ್ಬಿಟ.
ಒಂದಿಷ್ಟು ಕಾಸು ಒಂದು ಆಟ ಯಾರು ಗೆಲ್ತಾರೆ ನೋಡೋಣ ಬನ್ನಿ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಕಳ್ಳನ್ ನಂಬಿದ್ರು ಕುಳ್ಳನ್ ಮಗನ್ ನಂಬಾರ್ದು ಅಂತ. ಬರೀ ಮೋಸ ಆಡ್ತಾನೆ, ನೋಡ್ಕೊಳ್ರಿ. ನಾಳೆ 10th ಎಕ್ಸಾಮ್ ಇಟ್ಕೊಂಡು ಇಲ್ಲಿ ಸ್ಪೀಡ್ ನೋಡ್ರಿ ಎಷ್ಟು ನೀಟಾಗಿ ಕಳಿಸ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆಲ್ಲರೂ. ಇವನ್ ಓಪನ್ ಗೊತ್ತಾಗ್ಕೊಡೋಣ ನಮಗೆ ಗಿಫ್ಟ್ ಆಗಿ. ಎರಡು ನೋಡ್ರಿ ಗಾಯ್ಸ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ. ಮಳ್ಳಿ ಮೊಳೆ ಬೇಯ್ತಾ ಇದೀವಿ. ಮಟನ್ ಸಾರಿಗೆ ಹಿಂಗೆಲ್ಲ ಹುರ್ಕೊಬೇಕು ಅಂತ ಹೇಳಿ ಗೈಸ್ ಫೈನಲಿ ಎರಡೂ ರೆಡಿ ಆಗಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಮಟನ್ ಬಿರಿಯಾನಿ, ಮಟನ್ ಸಾಂಬಾರು ಎರಡೂ ರೆಡಿ ಇದೆ. ಇದು ಹಾಕೊಂಡು ಬಾರಿಸಿದೆ ಫ್ರೆಂಡ್ಸ್. ಫೈನಲಿ ಪ್ಲೇಟ್ ಕಲರ್ ರೆಡಿಯಾಗಿ ತೊಗೊಂಬಂದಿದ್ದೀವಿ. ಇನ್ನೇನಿದ್ರು ಬ್ಯಾಟಿಂಗ್ ಮಾಡೋದಷ್ಟೇ.